ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಮಮ್ಮಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ವಿತ್ ಮೈ ಪಿಕ್ಸಿ. ಇದು ನಮ್ಮ ಇನ್ನೊಂದು ಮನೆಗೆ ಹೋಗೋ ರೋಡು. ಸೊ ಈ ರೋಡು ಬಂದು ಎಲ್ಲರಿಗೂ ಗೊತ್ತು, ಫೇಮಸ್ ಆಗಿರೋ ರೋಡು. ಎಲ್ಲ ರೀಲ್ಸಲ್ಲೂ ನೋಡ್ತಿರ್ತೀರ, ಎಲ್ಲರೂ ಬೈತಿರ್ತಾರ. ಇದು ಕಿತ್ತೂಕ್ನೂರು. ಎಷ್ಟು ಸೂಪರಾಗಿದೆ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋವಿಂಗ್ ಆಗೋದು ರೋಡ್. ಅಂದರೆ ನೈಸ್ ರೋಡ್ ಕೂಡ ಇದಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ, ಅಷ್ಟು ಸೂಪರಾಗಿದೆ. ಸೊ ಇಲ್ಲಿಂದ ನಾನು ಡೈರೆಕ್ಟಾಗಿ ಇನ್ನೊಂದು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಆ ಮನೆಗೆ ಹೋಗೋಣ. ನಿಶಾ, ನಮ್ಮ ಅಕ್ಕ ಫುಲ್ ಡೀಪ್ ಸ್ಲೀಪಲ್ಲಿದ್ದರೆ ಏನೋ ಗೊತ್ತಿಲ್ಲ. ಸೊ ಅವ್ರನ್ನ ಕರೆದು ನಮ್ಮ ಪಿಕ್ಸಿನ ಅಲ್ಲಿ ಬಿಟ್ಟು ಆ ಪಿಕ್ಸಿನ ಒಂದು ಲೈಟಾಗಿ ಸುಮ್ಮನೆ ಫಿಟ್ ಚೆಕ್ ಮಾಡೋ ಥರ ಒಂದು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ಸೊ ಏನೋ ಕಾರ್ ಓಡಿಸ್ಬೇಕಂತೂ ನಂಗೆ ಅಷ್ಟೊಂದು ಕಾರ್ ಓಡ್ಸೋಕ್ಕೆ ಬರಲ್ಲ. ಸೊ ನಾನು ನಮ್ಮ ಮಮ್ಮಿ ಬಂದಿತ್ತು ಮಲ್ಲಿಕಾ ಬಿರಿಯಾನಿಗೆ. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಕಾರ್ ಪಾರ್ಕಿಂಗ್ ಸ್ಪೇಸು ಇಲ್ಲ, ಗಾಡಿ ಪಾರ್ಕಿಂಗ್ ಸ್ಪೇಸು ಇಲ್ಲ. ಸೊ ಅದಕ್ಕೆ ಇಲ್ಲಿ ಪೆಟ್ರೋಲ್ ಬ್ಯಾಂಕಲ್ಲಿ ಹಾಕೋಣ ಅಂತ ಪೆಟ್ರೋಲ್ ಬ್ಯಾಂಕಿಗೆ ಹೋಗ್ತಿದ್ದಾರೆ. ಸೊ ಈ ಪೆಟ್ರೋಲ್ ಬ್ಯಾಂಕಲ್ಲಿ ಪಾರ್ಕಿಂಗ್ ಮಾಡೋದೇನೆಂದರೆ ಇವ್ರಿಗೆ 100 ಇಲ್ಲ 50 ರೂಪೀಸ್ ನಾವು ಕೊಡಬೇಕಾಗುತ್ತೆ. ಮಮ್ಮಿ ಇದು ಬಿರಿಯಾನಿ ತೊಗೊಂಡ್ವಿ. ಪರ್ ಪ್ಲೇಟ್ 350 ರೂಪೀಸ್ ಆಗಿತ್ತು. ಸೊ ನಾವು 2 ಪ್ಲೇಟ್ಸ್ ತೊಗೊಂಡ್ರಿ, 2+3 1 ಪ್ಲೇಟ್ ಕಬಾಬ್ ತೊಗೊಂಡಿದ್ವಿ. ಸೊ ನಾನು ಕಬಾಬ್ ತೊಗೊಂಡೋಗಿ ಬಂದೆ. ಅಕ್ಕ ಸ್ಲಿಪ್ ಕೊಟ್ಟರು ಲೇಟ್ ಮಾಡ್ರು. ಸೊ ಇನ್ನೊಂದು ಅಕ್ಕ ಬಂದು ಗ್ಲೌಸ್ ಹಾಕ್ಕೊಂಡು ಕಬಾಬ್ ಕೊಟ್ಟರು. ನಾನಲ್ಲಿ ಮೊಸರು ಬಜ್ಜಿನೂ ಮತ್ತು ಸಲಾಡ್ ತೊಗೊಂಡೋಗೋದೆ. ಒನ್ ಆಫ್ ದ ಸ್ವೀಟ್ ಬಜಾರಲ್ಲಿ ಅವ್ರು ತೊಗೊಟ್ರು. ರಶ್ ಇತ್ತು, ಬಟ್ ಅವರು ಫ್ರೆಂಡ್ಸ್ ಜೊತೆ ಬಂದಿದ್ರು. ಅವ್ರು ತೊಗೊಂಡಿರೋ ನನಗೆ ಎತ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಇವರೇ ಹೇಳಿದಾರಲ್ವಾ, ಅವರೇ 3 ಪ್ಲೇಟ್ ತೊಗೊಟ್ರು, ಸಾರಿ 3 ಕಪ್ ತೊಗೊಟ್ರು. ಏನು ಮಮ್ಮಿ ಇದು? ಮಲ್ಲಿಕಾ ದಮ್ ಬಿರಿಯಾನಿ. ಬಿರಿಯಾನಿ ಈ ಅಮ್ಮ ಊಟ ತಿನ್ನು ಅಂದರೆ ಅಳ್ತಾರೆ ಹಂಗೆ. ನೋಡಿ ಎಷ್ಟು ವೇಸ್ಟು. ಯಾಕೆ ತಿಂದಿಲ್ಲ? ಸಾಕಾಯ್ತು. ಅದೇ ಯಾರಾದರೂ ತಿನ್ನೋರು ತಾನೆ. ಏನಕ್ಕೆ ತಿನ್ನೋಕೆ ಬಂದೆ ಬಿರಿಯಾನಿ? ಅದು ದೃಷ್ಟಿಗೆ ಬಿಟ್ಟಿರೋದು. ಸಾಕಾಗ್ಬಿಟ್ರೆ ದೃಷ್ಟಿಗೆ ಬಿಡೋದು. ಹಂಗೆ ಪಾಪ ವರ್ಲ್ಡ್ಸ್ ಬೆಸ್ಟ್ ಮದರ್ ಇವರೆಲ್ಲ. ಅದೇ ನಾವು ಬಿಟ್ಬಿಟ್ರೆ ಕಿಚನಲ್ಲಿ ಐಟಮ್ಸು, ಚಪ್ಪಲಿ ಐಟಮ್ಸ್ ಊಟ ಮಾಡಿದ್ರೆ ಒಂದು ತುತ್ತು ಲಾಸ್ಟಲ್ಲಿ ಬಿಡ್ಬೇಕಂತ ದೃಷ್ಟಿ ಆಗಲಿ. ಮನೆಯಲ್ಲೂ ಬಿಡಬೇಕಾಗಾದ್ರೆ ನಾವು ಏನಾದರೂ ಹೊಟ್ಟೆ ಯಾರು ಬೇರೆಯವ್ರು ನೋಡಲ್ವಲ್ಲ. ನೋಡಿದ್ರ ಲಾಜಿಕ್ಕು. ಅದೇ ನಾವೇನ ಕೇಳಿದ್ರೆ ದೊಡ್ಡ ಹೆಂಗ್ಸು ನಿಂಗೆಲ್ಲ ಗೊತ್ತು ಅಂತ ಹೇಳ್ತಾರೆ. ಆಯಿತಾ ಪ್ಯಾಕಿಂಗು? ಎಷ್ಟು ಬ್ಯಾಗ್ ಈಸ್ಕೊಟ್ರು ಈ ಅಜ್ಜಿ ಬ್ಯಾಗ್ ಮಾತ್ರ ನಮ್ಮಮ್ಮ ಬಿಡಲ್ಲ. ಎಷ್ಟೇ ಕಾಸ್ಟ್ಲಿ ಬ್ಯಾಗ್ ಈಸ್ಕೊಟ್ರು ಅಷ್ಟೇ. ನಾನು ಅಜ್ಜಿನೇ, ಏನು 10 ವರ್ಷ. ಹೌದೌದು, ಮಕ್ಳಿಗೆ ಮದುವೆ ಆಗಿ ಮೊಮ್ಮಕ್ಕಳಾಗಿದ್ದಾರೆ. ಏನು ಬೇಕು? ನಾನು ಇಷ್ಟ ಇಲ್ವಾ ಬಟ್ಟೆಲಿ ಟಿಶ್ಯೂ ಡನ್. ಹಿಂಗೇನಾದರೂ ಮನೇಲಿ ಆಡಿದಿದ್ದಾರೆ. ದನ ಇದ್ದಂಗಿದೆಯಾ, ನನ್ನ ಮೇಲೆ ಬಿದೋಗ್ಬಿಟ್ಟಿದ್ಯಾ, ನಾನು ಬದುಕಬೇಕಾ ಸಾಯ್ಬೇಕಾ ಅನ್ನೋದು. ಔಟ್ಸೈಡ್ ಇದ್ದೀನಿ ಅಂತ ಡೀಸೆನ್ಸಿ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ. ಡಿಗ್ನಿಟಿ ನಮ್ಮ ಮಮ್ಮಿ ನನಗೆ ಡಿಗ್ನಿಟಿ ಇಲ್ವಾ? गो ये लटके 3 खालिद बाड़ी सुना बस क्या ಏ ಎಲ್ಲೆಡ್ ಕೇಳಿದ್ರೆ ಬಂದು ಸುಮ್ಮನೆ ಇಟ್ಕೊಡ್ತಾರೆ. पान
ಏನಿಲ್ಲ ಇಂಥವ್ರು ನಮ್ಮಂತ ಸಿಕ್ಕಿರ್ ಸಾಕು ಅಂತ ಕಾದಿರ್ತಾರೆ. ಓ ನೀನು ದೊಡ್ಡ ರಾಯಲ್ ಫ್ಯಾಮಿಲಿ ನಿಂದು ನಿಂತ. ಸೊ ನಾನು ಪಾನ್ ತೊಗೊಂಡಾಗ ಸೊ ಆವಾಗಲೇ ಕರ್ಡ್ ಕಪ್ಸ್ ಎತ್ಕೊಟ್ರಲ್ವ ಬ್ರದರ್ ಬಂದರು. ಅವ್ರು ಬಂದು ಲೈಕ್ ನಾನು ಈಗ ಸ್ಟಾರ್ಟಪ್ ಮಾಡಿರೋದಂತ ಹೇಳಿದೆ ಯೂಟ್ಯೂಬ್ ಚಾನಲ್ನ. ಸೊ ಸಪೋರ್ಟ್ ಮಾಡಿ ಅಂತ ನಾನು ಕೇಳಿದೆ. ಅವ್ರ ಫೋನ್ ಪಾಸ್ವರ್ಡ್ ಓಪನ್ ಮಾಡಿ ಅಂದರೆ ಫೋನಿಗೆ ಪಾಸ್ವರ್ಡೇ ಇಲ್ಲ. ನಾವು ಅದೇ ಪ್ರೈವೇಸಿ ಅದು ಇದು ಅಂತ. ಸೊ ಸುಮ್ಮನೆ ರೇಕ್ಸ್ದಿ ಗರ್ಲ್ ಫ್ರೆಂಡ್ ಇದ್ದಾರೆ ಹಂಗೆ ಹಿಂಗೆ ಅಂತ ಎಕ್ಸೆಟ್ರಾ ವಾಸ್ ಟಾಕಿಂಗ್. ಸೊ ಅವ್ರಿಗೆ ನಾನು ಯೂಟ್ಯೂಬ್ ಚಾನಲ್ ತೋರಿಸ್ದೆ, ಈಗ ಸ್ಟಾರ್ಟಪ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಇವಾಗ ಅಲ್ವಾ ಸ್ವಲ್ಪ ಶೈ ಆಗ್ತಾಯಿದ್ರು. ನಾವು ಆವಾಗ ಅಷ್ಟೇ ಕಾಲೇಜಲ್ಲಿದ್ದಾಗ ಯಾರಾದರೂ ಕ್ಯಾಮ್ರಾ ಇಟ್ಕೊಂಡು ಬಂದರೆ ಅಲ್ಲಿ ಇಲ್ಲಿಗೆ ಓಡೋಗ್ಬಿಡ್ತಾಯಿದ್ರಿ. ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಎಲ್ಲ ಬಿಟ್ಟು ಬಂದು ನಿಂತ್ಕೊಂಡೇ ಲೈಫಲ್ಲಿ ಮುಂದೆ ಬರೋದು. ಎಲ್ಲ ಬಿಟ್ಟು ಬಂದು ಅಂದರೆ ಡೋಂಟ್ ಟೇಕ್ ಇಟ್ ಸಮಥಿಂಗ್ ಆ್ಯಂಡ್ ಆಲ್. ನಾವು ಲೈಫ್ ಮಾಡಬೇಕಂದ್ರೆ ಬೇರೆಯವ್ರು ಏನು ಅಂದ್ಕೊತಾರೆ, ಬೇರೆಯವ್ರು ಏನು ಮಾಡ್ತಾರೆ ಅದೆಲ್ಲ ತಲೆಗೆ ಹಾಕ್ಕೊಂಬಾರ್ದು. ನೀನು ಬದುಕೋದು ನಿನಗೆ. ನಮ್ಮ ಮನೇಲಿ ನಾವು ಊಟ ತಿಂತೀವಿ, ನಮ್ಮ ಮನೇಲಿ ನಾವು ಕಷ್ಟ ಬೀಳ್ತೀವಿ. ಬೇರೆಯವ್ರಿಗೋಸ್ಕರ ಎಲ್ಲ ನಾವು ತಲೆ ಕೆಡಿಸ್ಕೊಳೋ ಅವಶ್ಯಕತೆಯೇ ಇಲ್ಲ. ಸೊ ದೇ ಸಪೋರ್ಟೆಡ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಐ ಆಮ್ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಫಾರ್ ಯು ಪೀಪಲ್ಸ್. ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಅವ್ರ ಫೋನಲ್ಲಿ ಸಿಕ್ಕಿಲ್ಲ. ಸೊ ಮಮ್ಮಿ ಫೋನಲ್ಲಿ ಚೆಕ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟು ಬಂದೆ. ಸೊ ಅವ್ರು ಹೇಳಿದ್ರು ಫಾಲೋ ಮಾಡ್ತೀನಿ ಅಂತ. ಎಕ್ಸಾಕ್ಟ್ಲಿ ಡೋನು ವಾಸ್ ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಅಬೌಟ್. ಇಫ್ ಯು ಡಿಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಆಯಿತು, ಮಲ್ಲಿಕಾ ಬಿರಿಯಾನಿಗೆ ಹೋಗಿದ್ದೀನಿ ನಾನು ಮಮ್ಮಿ ಎಲ್ಲ. ಸೊ ಸ್ವಲ್ಪ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ಇಂಥ ಜನ ಇದ್ದರೆ ಇಷ್ಟೇ. ಸೊ ಪರ್ಸ್ನಲ್ ಕೆಲಸ ಇದೆ, ಮುಗಿಸ್ಕೊಂಡು ಮನೆಗೆ ಹೋಗಿ ಸಿಗ್ತೀನಿ ನಾನು. ಸೊ ಮನೇಲಿ ನಾನು ಹೋಗಿದ ತಕ್ಷಣ ನಮ್ಮ ಪಿಕ್ಸಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನಿಮಗೆ ತೋರಿಸ್ತೀನಿ. ಪರ್ಸ್ನಲ್ ಕೆಲಸ ಎಲ್ಲ ಮುಗೀತು. ನಮ್ಮ ಅಕ್ಕ ಫೋನ್ ಮಾಡಿದರು ಫಿಶ್ ತೊಗೊಂಡು ಬನ್ನಿ ಅಂತ. ಫಿಶ್ ಅಂಗಡಿ ಹುಡುಕ್ತಾ ಇದ್ದೀರಿ, ಎಲ್ಲೂ ಫಿಶ್ ಅಂಗಡಿ ಸಿಗ್ತಾಯಿಲ್ಲ. ಸೊ ನೋಡಬೇಕು. ಸೊ ರೋಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲಿ ಎಲ್ಲ ಸಿಕ್ಕರೆ ಫಿಶ್ಶು ತೊಗೊಳ್ಬೇಕು. ಲೆಟ್ಸ್ ಸಿ. ಮಮ್ಮಿ ಇಲ್ಲೊಂದು ಶಾಪ್ ಐತೆ ಮುಂದೆ ಲೆಫ್ಟ್ ಸೈಡಲ್ಲಿ ಅನ್ಕೊತೀನಿ. ಸರಿ, ಫಿಶ್ ಅಂಗಡಿಗೆ ಹೋಗಿ ಫಿಶ್ ವ್ಲಾಗ್ ಹಾಕ್ತೀನಿ ನೋಡಿ. ಫಿಶ್ ಅಂಗಡಿ ಸಿಕ್ತು ಇಲ್ಲ ನಮ್ಮ ಕಿತ್ತಕ್ನೂರಲ್ಲಿ. ಟಯರ್ಡ್ ಆಗಿದೆ ನಾನು ಫುಲ್ಲು. ಅದಕ್ಕೆ ಮಮ್ಮಿ ತೊಗೊಂಡು ಬನ್ನಿ ಅಂತ ಹೇಳಿದೆ. ಸೊ ಮಮ್ಮಿ ತೊಗೊಂಬರಕ್ಕೆ ಹೋಗಿದ್ದಾರೆ. ಐ ಥಿಂಕ್ ಬಾಂಗ್ಡಾ ಫಿಶ್. ಸೊ ಟಯರ್ಡ್ ಆಗಿದೆ ಅಂತ ಹೇಳಿದ್ನಲ್ವ, ಮಮ್ಮಿ ಫೋನಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ವ್ಲಾಗಿಗೆ ಅಟ್ಯಾಚ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡು ಅಂತ ಅಲ್ವಾ. ಸೊ ನಮ್ಮ ಮಮ್ಮಿ ವ್ಲಾಗ್ಸ್ ಮಾಡು, ಕಂಟೆಂಟ್ ಕ್ರಿಯೇಟ್ ಮಾಡು ಅಂತೆಲ್ಲ ಸಪೋರ್ಟ್ ಮಾಡ್ತಾರೆ. ಏನಕ್ಕೂ ರೆಸ್ಟ್ರಿಕ್ಷನ್ಸ್ ಹಾಕಲ್ಲ ನಮ್ಮ. ನಾನೇನು ಮನೆಗೆ ಬಂದೆ, ನಮ್ಮ ಅಕ್ಕ ಎಲ್ಲಿ ಅಂದರೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಅವಳೆ. ಮಮ್ಮಿ ಸೂಪರ್ ಇದು ಮಂದಿ ನಮ್ಮನೆ ಸುತ್ತಲೂ ಇರೋ ನೇಚರ್ ನೋಡಿ. ಸೊ ಈ ಪ್ಲೇಸ್ ಕಾಣಿಸ್ತಿದೆಯಲ್ಲ, ಈ ಪ್ಲೇಸು ನಮ್ಮ ಚೇಪಿಕಾಯಿ ತೋಟ ಅಂತ ಇದೆ. ಡೈಲಿ ಪಿಕಾಕ್ಸು ಏನಿಲ್ಲ ಅಂದರೂ 10 to 15 ಪಿಕಾಕ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಕಾಣಿಸ್ತಿಲ್ಲ. ಬಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಶೀಸ್ ಇಯರ್ ನೋಡಿ ಇದೇ ಚೇಪಕಾಯಿ ತೋಟ ಹೇಳಿದ್ದು ನಾನು ಅಲ್ಲಿ. ಸೊ ಶಿ ಮೈಟ್ ಬಿ ಪಿಕಾಕು ಇಲ್ಲಿದೆ, ಮೇಯ್ತಾ ಇದೆ. ಅದು ತೋರಿಸ್ತೀನಿ ಪಿಕಾಕ್ ಕಣೆ ನಿಶಾ. ಸಿ ನೋಡಿ ಈ ಪ್ಲೇಸಲ್ಲಿದೆ. You can see him. He is going there. Nisha, peacock. ಗ್ರೀನರಿ ಎಲ್ಲ ಅಲ್ಲಿ ತೋಟ ಇದೆ. ನಾವು ಅಲ್ಲೋಗಿ ಫ್ರೆಶ್ ವೆಜಿಟೇಬಲ್ಸ್ ತರಕಾರಿ ಎರಡು ಒಂದೇ. ಸೊಪ್ಪು ಏನು ಬೇಕಾದ್ರೂ ನಾವು ಅಲ್ಲಿಂದನೇ ತೊಗೊಂಡು ಬರೋದು ನೋಡಿ. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಗ್ಯಾದರ್ ಆಗ್ತಾರೆ.
ನ್ಯೂ ಇಯರ್ ಇಸ್ ನೋಡಿ ಇಲ್ಲಿದೆ ನೋಡಿ, ಅದು ಗೂಡು ಬಂದು ಆ ಸೈಡ್ ಇದೆ. ಇನ್ನು ಬೇಜಾನ್ ಇದೆ, ಬೇಜಾನ್. ಇಫ್ ಪಾಸಿಬಲ್ ನೆಕ್ಸ್ಟ್ ಟೈಮ್ ನಾನು ಹಾಕ್ತೀನಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಇಷ್ಟವಾಗಿದೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.